ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆಗಳನ್ನು ನಡೆಸಲು ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಗೆ ನಿರ್ಧರಿಸಿದೆ. ಈ ಬಗ್ಗೆ ಭಾರತದಾದ್ಯಂತ ಕಾರ್ಯಾಚರಣೆ ಆರಂಭವಾಗಿದೆ. ಹೀಗಿದ್ದರೂ ಎಸ್ಐಆರ್ ಬಗ್ಗೆ ಜನಸಾಮಾನ್ಯರಲ್ಲಿ ಗೊಂದಲಗಳು ಉಳಿದುಹೋಗಿವೆ. ಈ ಹಿನ್ನೆಲೆಯಲ್ಲಿ ನೆಲ್ಲಿಹುದಿಕೇರಿಯಲ್ಲಿ ಎಸ್ಐಆರ್ ಬಗ್ಗೆ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಎಸ್ಐಆರ್ ಏನು ಮತ್ತು ಯಾಕೆ ಎಂಬ ಬಗ್ಗೆ ವಕೀಲ ತಾಹಿರ್ ಹುಸೇನ್ ಸಂಪೂರ್ಣ ಮಾಹಿತಿ ನೀಡಿದರು. ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಹೇಗೆ, ಅಗತ್ಯವಾಗಿರುವ ದಾಖಲೆಗಳೇನು ಎಂಬ ಬಗ್ಗೆ ಅವರು ಸಂಪೂರ್ಣ ಮಾಹಿತಿ ನೀಡಿದರು. ಎಸ್ಐಆರ್ ನೋಂದಾವಣೆ ಸಂದರ್ಭ ಚುನಾವಣಾ ಆಯೋಗವೇ ಸಿದ್ಧಪಡಿಸಿದ 2 ಜೊತೆ ಅರ್ಜಿ ನಮೂನೆಗಳನ್ನು ಬೂತ್ ಲೆವೆಲ್ ಅಧಿಕಾರಿಯ ಮೂಲಕ ಒದಗಿಸಲಾಗುತ್ತದೆ. 2002ರ ಮತದಾರರ ಪಟ್ಟಿಯ ಆಧಾರದಲ್ಲಿ ಅರ್ಜಿಯನ್ನು ತುಂಬಬೇಕು. ಒಂದನ್ನು ಬಿಎಲ್ಒಗೆ ಹಾಗೂ ಮತ್ತೊಂದನ್ನು ಅಧಿಕಾರಿಯ ಸಹಿಯೊಂದಿಗೆ ಅರ್ಜಿದಾರನೇ ಇಟ್ಟುಕೊಳ್ಳಬೇಕು ಎಂದು ತಾಹಿರ್ ಹುಸೇನ್ ಮಾಹಿತಿ ನೀಡಿದರು. 30ನೇ ಜೂನ್ನಿಂದ ನಮ್ಮ ರಾಜ್ಯದಲ್ಲಿ ಎಸ್ಐಆರ್ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಎಲ್ಒಗಳು ತಮ್ಮ ಮನೆಗಳಿಗೆ ಬಂದು ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಡ್ತಾರೆ. ಎಲ್ಲ ನಾಗರಿಕರು ತಪ್ಪದೆ ಆ ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ವಾಪಸ್ ಬಿಎಲ್ಒಗಳಿಗೆ ಕೊಡಬೇಕು. ಬಿಎಲ್ಒಗಳಿಗೆ ಕೊಡುವ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳನ್ನು ಕೊಡುವ ಅಗತ್ಯ ಇಲ್ಲ. ಇಲ್ಲಿ ಭಾಳ ಮುಖ್ಯವಾಗಿ ದಾಖಲೆಗಳು ನೋಟಿಸ್ ಬಂದರೆ ಮಾತ್ರ ಕೊಡಬೇಕು. ನೋಟಿಸ್ ಯಾರಿಗೆ ಬರೋದಿಲ್ಲವೋ ಅವರಿಗೇನು ಸಮಸ್ಯೆ ಇರೋದಿಲ್ಲ. ಇನ್ನು ಎನ್ಯುಮರೇಷನ್ ಫಾರ್ಮ್ಗಳು ಏನು ಬಿಎಲ್ಒಗಳು ಕೊಡ್ತಾರೆ ಅದನ್ನು ಕಡ್ಡಾಯವಾಗಿ ಒಂದು ಕಾಪಿ ನಮ್ಮ ಮನೆ ಬಳಿ ಇಟ್ಕೋಬೇಕು, ಇನ್ನೊಂದು ಕಾಪಿ ಬಿಎಲ್ಒಗಳು ತೊಗೊಂಡು ಹೋಗ್ತಾರೆ. ಇದು ಚುನಾವಣಾ ಆಯೋಗದ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಗಾಬರಿ ಅಥವಾ ಆತಂಕ ಪಡುವ ಅಗತ್ಯ ಇಲ್ಲ. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಆಯಿತು. 12 ದಾಖಲೆಗಳ ಬಗ್ಗೆ ಚುನಾವಣಾ ಆಯೋಗ ಆಪ್ಷನ್ ಕೊಟ್ಟಿದೆ. ನೋಟಿಸ್ ಬಂದ ಸಂದರ್ಭದಲ್ಲಿ ಒಂದು ದಾಖಲೆಗಳು ಮಾತ್ರ ಕೊಡಬೇಕು. ಒಂದು ದಾಖಲೆ ಕೊಟ್ಟರೆ ಸಾಕು, ಬೇರೆ ಯಾವ ರೀತಿಯ ಒಂದು ಇದಕ್ಕೆ ಆತಂಕ ಪಡುವ ಅಗತ್ಯ ಇರೋದಿಲ್ಲ. ನೋಡಿ, 12 ದಾಖಲೆಗಳೇನು ಹೇಳಿದ್ದಾರೆ ಅದರಲ್ಲಿ 1987 ಅದಕ್ಕಿಂತ ಮುಂಚೆ ಯಾರು ಹುಟ್ಟಿದ್ದಾರೆ ಅವರಿಗೆ ಸರ್ಕಾರದಿಂದ ಕೊಟ್ಟಿರುವಂಥ ಯಾವುದೇ ಒಂದು ಸರ್ಟಿಫಿಕೇಟ್ ಆಗಲಿ, ಐಡೆಂಟಿ ಕಾರ್ಡ್ ಆಗಲಿ, ಅಥವಾ ಆ 1987ರ ಪಾಸ್ಬುಕ್ ಆಗಲಿ, ಬ್ಯಾಂಕ್ ಪಾಸ್ಬುಕ್ ಆಗಲಿ, ಪೋಸ್ಟ್ ಆಫೀಸ್ ಪಾಸ್ಬುಕ್ ಆಗಲಿ, ಅಥವಾ ಅವರ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್, ಇಷ್ಟೆಲ್ಲ ಕೊಡ್ಬೋದು. ತದನಂತರ ಹುಟ್ಟಿದವರಿಗೆ ಅವರು ತಮ್ಮ ಏನು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಪಾಸ್ಪೋರ್ಟ್ ಕೊಡ್ಬೋದು, SLCಯ ಮಾಸ್ ಕಾರ್ಡ್ ಕೊಡ್ಬೋದು, ಅದೇ ರೀತಿಯ ಮನೆ ದಾಖಲೆ ಕೊಡ್ಬೋದು, ವಂಶವೃಕ್ಷ ಕೊಡ್ಬೋದು, ಮನೆ ದೃಢೀಕರಣ ಪತ್ರ ಕೊಡ್ಬೋದು. ಇಷ್ಟೆಲ್ಲ ದಾಖಲೆಗಳು ಆಪ್ಷನ್ ಕೊಟ್ಟಿದ್ದಾರೆ ಚುನಾವಣಾ ಆಯೋಗದಿಂದ. ನೋಟಿಸ್ ಬಂದ ಸಂದರ್ಭದಲ್ಲಿ ಇದರಲ್ಲಿ ಯಾವುದಾದ್ರು ಒಂದು ದಾಖಲೆ ಕೊಟ್ಟರೆ ಸಾಕು. ಅರ್ಹ ಮತದಾರರ ಹೆಸರನ್ನು ನೋಂದಾಯಿಸಲು, ದೋಷಗಳನ್ನು ಸರಿಪಡಿಸಲು ಮತ್ತು ನಕಲಿ ಅಥವಾ ಅನರ್ಹ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲು ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುತ್ತಿದೆ. 18 ವರ್ಷ ತುಂಬಿದ ಹೊಸ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸಿಕೊಳ್ಳುವುದು, ಒಂದೇ ಹೆಸರಿನಲ್ಲಿರುವ ನಕಲಿ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಹಾಗೂ ಸ್ಥಳಾಂತರಗೊಂಡವರ ವಿವರವನ್ನು ಪಟ್ಟಿಯಿಂದ ರದ್ದುಗೊಳಿಸುವುದು, ಮತದಾರರ ಹೆಸರು, ವಯಸ್ಸು, ಲಿಂಗ ಮತ್ತು ವಿಳಾಸದಲ್ಲಿರುವ ತಪ್ಪುಗಳನ್ನು ಸರಿಪಡಿಸುವುದು ಮತ್ತು ಹೊಸ ಭಾವಚಿತ್ರಗಳನ್ನು ಅಳವಡಿಸುವುದು ಈ ಪ್ರಕ್ರಿಯೆಯ ಉದ್ದೇಶವಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವುದರಿಂದ ಪಟ್ಟಿಯು ಹೆಚ್ಚು ನಿಖರವಾಗಲಿದೆ ಎಂದು ಚುನಾವಣಾ ಆಯೋಗ ಹೇಳಿಕೆ ನೀಡಿದೆ. ಚಿತ್ತಾರ ನ್ಯೂಸ್, ಸಿದ್ದಾಪುರ.